ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿರಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ನೋಡಿ ತಪ್ಪದೆ, ಎಲ್ಲೂ ಸ್ಕಿಪ್ ಮಾಡಿದೆ. ಇಲ್ಲಿ ನಿಂತಿದ್ದಾಳಲ್ಲ ನಮ್ಮ ಧ್ರುವಿಕಾ ಪುಟ, ಇಲ್ಲಿ ಆಟ ಆಡ್ತಿದ್ದಾಳಲ್ಲ ನನ್ನ ಜೊತೆಗೆ, ಇವಳದು ಬರ್ಡೇ ಇವತ್ತು. ಅದಕ್ಕೆ ಅಮ್ಮರ ಮನೆಗೆ ಹೋಗ್ತಾ ಇದ್ದೀವಿ. ಬರ್ಡೇ ಸೆಲೆಬ್ರೇಷನ್ ಇದೆ ಇವತ್ತು. ಈ ಬ್ಲಾಗ್ನ ತಪ್ಪದೇ ನೋಡಿ ಫ್ರೆಂಡ್ಸ್. ನನ್ನ ಮಗಳು ಹಾಗೆ ನನ್ನ ಮಗ ಇಬ್ಬರು ರೆಡಿ ಆಗ್ತಿದ್ದಾರೆ. ಇಲ್ಲಿ ನೋಡಿ, ಇಬ್ಬರು ರೆಡಿ ಆಗ್ತಿದ್ದಾರೆ. ಇಲ್ಲಿ ನನ್ನ ಧ್ರುವಿಕಾ ಪುಟ್ಟ ನನ್ನ ಸೀರೆ ಎಳಿತಿದ್ದಾಳೆ, ಬಾ ಹೋಗೋಣ ಅತ್ತೆ ಅಂತ. ರೆಡಿ ಆಗಿದ್ದೀವಿ. ಇವಾಗ ಇನ್ನೇನು ಹೊರಡೋದೆ. ಎಲ್ರಿಗೂ ಹಾಯ್ ಹೇಳು ಪುಟ್ಟ. ಹಾಯ್. ಎಲ್ಲರೂ ನನ್ನ ಬರ್ಡೇಗೆ ವಿಶ್ ಮಾಡಿ ಅಂತ ಹೇಳು. ಎಲ್ಲರೂ ನನ್ನ ಬರ್ಡೇಗೆ ವಿಶ್ ಮಾಡಿ. ಥ್ಯಾಂಕ್ ಯು. ಓಕೆ ಗೈಸ್, ಎಲ್ಲರೂ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ ಈ ಬ್ಲಾಗ್ನ. ಎಲ್ಲರೂ ತಪ್ಪದೆ. ನೆಕ್ಸ್ಟು ಅಮ್ಮರ ಮನೆಯಲ್ಲಿ ಸಿಗೋಣ. ಇವಾಗ ಇನ್ನೇನು ಅಮ್ಮರ ಮನೆಗೆ ಹೊರಡ್ತಾ ಇದ್ದೀವಿ. ಯೋಗಿ ನನ್ನ ಮಗ. ಆಯಿತು, ಅಲ್ಲಿ ಸಿಗೋಣ. ಧ್ರುವಿಕಾ ಪುಟ ಹೋಗೋಣವಾ? ಇಲ್ಲೇ ಕಾತ್ಕೊಂಡು ಕುಂತಿದ್ದಾಳೆ ನಮ್ಮ ಧ್ರುವಿಕಾ ಪುಟ. ಅಂದರೆ ಅಮ್ಮರ ಮನೆ ಇಲ್ಲೇ ಇರೋದು, ಊರಲ್ಲೇ. ಅದಕ್ಕೆ ಬಂದಿದ್ದಾಳೆ ಕರಿಯೋಕ್ಕೆ. ಅವಳು ಬೇಗ ಹೋಗೋಣ ಅತ್ತೆ ಅಂತ. ಅಮ್ಮರ ಮನೆ ಊರಲ್ಲೇ ಇರೋದು, ನಾವು ಊರಲ್ಲೇ ಇರೋದು ಫ್ರೆಂಡ್ಸ್. ಥ್ಯಾಂಕ್ ಯು. ಅಲ್ಲಿ ಸಿಗೋಣ ಅಮ್ಮರ ಮನೆಯಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಅಮ್ಮರ ಮನೆಗೆ ಬಂದ್ವಿ. ನಮ್ಮ ಧ್ರುವಿಕಾ ಪುಟ್ಟ ಅಲ್ಲಿಂದ ನಮಗೆ ಕರ್ಕೊಂಡ್ಬಂದ್ಲು. ಇವಾಗ ಅವಳು ರೆಡಿ ಆಗ್ತಿದ್ದಾಳೆ ಬರ್ತಡೇಗೆ. ಲೇಟ್ ಆಗುತ್ತೆ ಅಂತ ಇವಾಗಲೇ ಅವರಮ್ಮ ತಲೆ ಬಾಚ್ತಿದ್ದಾರೆ. ರೆಡಿ ಆದಮೇಲೆ ಇನ್ನೇನು ಕೇಕ್ ಕಟ್ ಮಾಡೋದು. ಇವನು ಹಿತೇಶ್ ಅಂತ ನಮ್ಮ ಧ್ರುವಿಕಾ ಪುಟ್ಟ ಅವ್ರ ಅಣ್ಣ. ನನ್ನ ಮಗಳು ಇಲ್ಲಿ ಕುಂತಿದ್ದಾಳೆ. ಅವ್ನು ನನ್ನ ಮಗ ಯೋಗಿ ಯಾಕೋ ಬಚ್ಚಿಕೊಂತಿದ್ದಾನೆ ಅಲ್ಲಿ ಹೋಗಿ. ನಮ್ಮ ಅಕ್ಕವ್ರು ಬಂದಿದ್ದಾರೆ ಇವಾಗಿನ. ಹಾಯ್ ಅಂತಿದ್ದಾರೆ. ನಮ್ಮ ಅಕ್ಕ ನಮ್ಮ ಭಾವ ಬಂದಿದ್ದಾರೆ. ನಮ್ಮ ಭಾವ ಒಳಗಡೆ ಹೋಗಿದ್ದಾರೆ, ಅಲ್ಲಿ ನೀರು ಕುಡಿತಿದ್ದಾರೆ. ಇವರು ನಮ್ಮಮ್ಮ, ಇವರು ನಮ್ಮಮ್ಮ, ಇವರು ನಮ್ಮ ಅಣ್ಣ. ನಮ್ಮ ಅಣ್ಣರ ಮಗಳಿದೆ ಬರ್ತಡೇ ಇರೋದು ಇವತ್ತು. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಬ್ಲಾಗ್ನ. ಎಲ್ಲರೂ ರೆಡಿ ಆಗ್ತಿದ್ದಾರೆ. ಇವರು ನಮ್ಮ ಭಾವ ನೀರು ಕುಡಿತಿದ್ದಾರಲ್ಲ ಇವರು. ಎಲ್ಲರೂ ರೆಡಿ ಆಗ್ತಿದ್ದಾರೆ ಫ್ರೆಂಡ್ಸ್. ಇನ್ನೇನು ನಾವೆಲ್ಲರೂ ರೆಡಿಯಾಗಿ ಅಮ್ಮರ ಮನೆಗೆ ಬಂದ್ವಿ. ಹಾಗೆ ನಮ್ಮ ಅಣ್ಣನ ಹೆಂಡತಿ ಅವರು ರೆಡಿ ಆಗ್ತಿದ್ದಾರೆ. ಅವ್ರು ರೆಡಿ ಆಗಿದ ತಕ್ಷಣ ಇನ್ನೇನು ಕೇಕ್ ಕಟ್ ಮಾಡೋದು ಎಲ್ಲ ತಯಾರಿ ಆಗಿದೆ. ಅವಾಗಲೇ ಬರ್ತಡೇ ಗರ್ಲ್ ರೆಡಿ ಆಗಿದ್ದಾಳೆ ನೋಡಿ. ಎಷ್ಟು ಚೆನ್ನಾಗಿ ಡಿಸೈನ್ ಆಗಿ ಎಲ್ಲ ತಲೆ ಬಾಚ್ಕೊಂಡು ಅವರಮ್ಮ ರೆಡಿ ಮಾಡಿರೋದು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇವಳೇ ನೋಡಿ, ಇವಳದೇ ಬರ್ತಡೆ. ಎಲ್ಲರೂ ಸಪೋರ್ಟ್ ಮಾಡಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ. ಹಾಗೆ ನಮ್ಮ ಅಣ್ಣನ ಮಗಳು, ನಮ್ಮ ಅಮ್ಮರ ನನಗೆ ಹೇಳೋಕ್ಕೆ ಬರ್ತಿಲ್ಲ, ನಮ್ಮ ಅಕ್ಕನ ಮಗಳ ಮಗ. ಮೊನ್ನೆ ಬರ್ತಡೇ ಹಾಕಿದ್ದೀನಲ್ಲ, ಪಾಪುನು ಬಂದಿತ್ತು ಮನೆಗೆ. ಇಬ್ಬರು ಫ್ರೆಂಡ್ ಆಗಿ ಇಬ್ಬರು ಆಟ ಆಡ್ತಿದ್ದಾರೆ. ಇಬ್ಬರು ತುಂಬ ಚೆನ್ನಾಗಿ ಇಬ್ಬರು ಜೊತೆ ಆಗಿಬಿಟ್ಟಿದ್ದಾರೆ. ಒಬ್ರಿಗೊಬ್ರು ಬಿಟ್ಕೊಡ್ತಿಲ್ಲ, ಹಾಗೆ ಆಟ ಆಡ್ತಿದ್ದಾರೆ ಇಬ್ಬರು. ನನ್ನ ಮಗಳು ರೆಡಿ ಮಾಡಿಕೊಡ್ತೀನಿ ಅತ್ತೆ ಅಂತ, ತಲೆ ಬಾಚ್ಕೊಡ್ತೀನಿ ಅಂತ ನಮ್ಮ ಅಣ್ಣನ ಹೆಂಡತಿಗೆ ರೆಡಿ ಮಾಡ್ತಿದ್ದಾಳೆ. ಎಷ್ಟು ಚೆನ್ನಾಗಿ ತಲೆ ಬಾಚಿದ್ದಾಳೆ, ನನಗಂತೂ ತುಂಬ ಇಷ್ಟ ಆಯಿತು. ಇಬ್ಬರು ಕ್ರಿಕೆಟ್ ಆಡ್ತಿದ್ದಾರೆ ಇಬ್ಬರು ನೋಡಿ. ನಮ್ಮ ಧ್ರುವಿಕಾ ಪುಟ್ಟ ಹಾಗೆ ನಮ್ಮ ಅಕ್ಕನ ಮಗಳ ಮಗ. ತುಂಬ ಖುಷಿ ಆಯಿತು. ಈ ಬ್ಲಾಗ್ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಒಳ್ಳೆ ಬ್ಲಾಗ್ಸ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿ. ಬರ್ತಡೆಗೆ ಕೇಕ್ ತಂದಿದ್ದಾಯಿತು ನೋಡಿ. ಸ್ಟ್ರಾಬೆರಿ ಕೇಕ್ ಇದು. ಹ್ಯಾಪಿ ಬರ್ತ್ಡೇ ಧ್ರುವಿಕಾ ಅಂತ ಹಾಕ್ಸಿದ್ದಾರೆ. ಚೆನ್ನಾಗಿದೆ ಅಲ್ವಾ? ಇಬ್ಬರು ಫ್ರೆಂಡ್ ಆಗಿದ್ದಾರಲ್ಲ, ಸಣ್ಣ ಸಣ್ಣ ಮಕ್ಕಳು. ಅವ್ರವ್ರ ಏಜಿನವ್ರ ಮಕ್ಕಳಿಗೆ ಅವರೇ ಚಂದ. ಫ್ರೆಂಡ್ ಆಗಿಬಿಟ್ರೆ ಹ್ಯಾಪಿ ಬರ್ಡೇ ಟು ಯು ಧ್ರುವಿಕಾ. ಮತ್ತು ಮಗಳು ಪಾಪುದು ಅಪ್ಪ ಅಮ್ಮ ತುಂಬ ಜನ ಬಂದಿದ್ದಾರೆ. ಹೊರಗಡೆನೇ ಟೇಬಲ್ ಇಟ್ಟು ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಮನೆ ಒಳಗಡೆ ಜಾಗ ಸಾಕಾಗಲ್ಲ ಅಂತ ಎಲ್ಲರೂ ಸಪೋರ್ಟ್ ಮಾಡಿ. ಅವಳು ಕೇಕ್ ತಿನ್ನೋಕ್ಕೆ ತುಂಬ ಗಡಿಬಿಡಿ ಮಾಡ್ತಿದ್ದಾಳೆ. ಬೇಗ ತಿನ್ನಿಸ್ಬೇಕು ಅವಳಿಗೆ ಅಷ್ಟೇ. ಇವಾಗ ತುಂಬ ಅಂದರೆ ತುಂಬ ತೀಟೆ ಮಾಡ್ತಾಳೆ ಅವಳು. ತುಂಬ ಅಂದರೆ ತುಂಬ ಇಂಟಲ್ಲಿದ್ದಾಳೆ. ಹಾಗೇನು ಚೆನ್ನಾಗೆಲ್ಲ ಡ್ಯಾನ್ಸ್ ಎಲ್ಲ ಕಲ್ತ್ಕೊಂಡಿದ್ದಾಳೆ ಇವಾಗಲೇ. ತುಂಬ ಖುಷಿಯಾಗುತ್ತೆ ನಮ್ಮ ಧ್ರುವಿಕಾ. ಅವಳ ಹತ್ರ ಮಾತಾಡಿದ್ರೆ ಬೇಜಾರನೇ ಆಗಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಿರ್ತಾಳೆ ಅವಳು ನೀಟಾಗಿ.
ಯಾವ ಮಾತಿಗೆ ಯಾವ ಪಾಯಿಂಟ್ ಮಾತಾಡ್ಬೇಕಂತ ಎಲ್ಲ ಗೊತ್ತು ಅವನಿಗೆ. ನೋಡಿ ಎಷ್ಟು ಚೆನ್ನಾಗಿ ಕೇಕ್ ತಿನ್ನಿಸ್ತಿದ್ದಾಳೆ ಎಲ್ರಿಗೂ. ಎಷ್ಟು ಬುದ್ಧಿ ಇದೆ ಅವಳಿಗೆ. ನಮ್ಮ ಅಕ್ಕವರು ಅವರೆಲ್ಲರೂ ನಿಂತಿದ್ದಾರೆ. ನಾವೆಲ್ಲ ಎಲ್ಲರೂ ಬಂದಿದ್ದಾರೆ ಧ್ರುವಿಕಾ ಪುಟ್ಟ ಬರ್ತಡೆಗೆ. ಭಾಳ ಚೆನ್ನಾಗಿತ್ತು. ಬಂದಿಲ್ಲ ಯಾಕೋ ಗೊತ್ತಿಲ್ಲ. ಕಟ್ ಮಾಡಿದ್ದ ನನ್ನ ಮಗಳು ವಿಡಿಯೋ ಮಾಡ್ಕೊಂಡಿದ್ದಾಳೆ ನಂದಿನಿ. ತುಂಬ ಖುಷಿ ಪಡ್ತಿದ್ಲು ಅವಳು. ಬರ್ತಡೇ ಮಾಡಿಬಿಟ್ಲು ನಂದು ನಮ್ಮಪ್ಪ ಅಂತ. ಅವ್ರಿಗೆ ಬರ್ತಡೇ ಅಂದರೆ ತುಂಬ ಖುಷಿ ಆಗುತ್ತೆ. ವರ್ಷಕ್ಕೊಂದ್ಸಲ ಮಾಡ್ತಾ ಇರ್ತೀವಲ್ಲ, ಮಕ್ಕಳಿಗೆ ಎಷ್ಟು ಖುಷಿ ಆಗಿರುತ್ತೆ ಅಲ್ವಾ. ಹಾಗೆ ಊರಿನವರೆಲ್ಲರೂ ಬಂದು ಅವಳಿಗೆ ಕೇಕ್ ತಿನ್ನಿಸಿದ್ರು. ಬಟ್ಟೆ ಎಲ್ಲ ತುಂಬ ಚೆನ್ನಾಗಿ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ ಫ್ರೆಂಡ್ಸ್. ಎಲ್ರಿಗೂ ಕೇಕ್ ಹಂಚೋಕ್ಕೆ ಕಟ್ ಮಾಡ್ತಿದ್ದಾರೆ, ಎಲ್ರಿಗೂ ಕೇಕ್ ಕೊಡೋಕ್ಕೆ. ಇವರು ನಮ್ಮ ಚಿಕ್ಕಮ್ಮ, ಅವಳಿಗೆ ಕೇಕ್ ತಿನ್ಸಕ್ಕೆ ಬರ್ತಿದಾರಲ್ಲ ಅವರು ಚಿಕ್ಕಮ್ಮ. ಹೋಗಿ ಕೇಕ್ ತಿನ್ನಿಸ್ತಿದ್ದಾರೆ ನೋಡಿ. ನಾನು ಇಲ್ಲಿ ಸೈಡಲ್ಲಿ ಸಾರಿ. ಎಲ್ಲರೂ ಸಪೋರ್ಟ್ ಆಗಿ, ಎಲ್ಲರೂ ಜಾಯ್ನ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟಿಂಗ್ ಮೆಸೇಜ್ ಹಾಕಿ. ನಾನು ಲೈವಿಗೆ ಬಂದಾಗ ಇರ್ತೀನಿ ಯಾವಾಗಲೂ. ನೋಡಿ ನಾವು ತಿನ್ನಿಸಿ ಅವಳಿಗೆ ಏನು ಬೇಕು ಅದು ಗಿಫ್ಟ್ ಕೊಡ್ತಿದ್ದಾರೆ. ಅವಳು ದುಡ್ಡು ಹಾಗೆ ಇಸ್ಕೊತಿದ್ದಾಳೆ. ನನಗೂ ತಿನ್ನಿಸಿದ್ಲು ಧ್ರುವಿಕಾ. ತುಂಬ ಅಂದರೆ ತುಂಬ ಚೂಟಿ ಅವಳು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗು ನಿಮ್ಮ ಮುಂದೆ ನಾನು ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ತುಂಬ ಖುಷಿಯಾಗುತ್ತೆ. ಒಂದೊಂದ್ಸಲ ಎಲ್ಲ ಎಡಿಟಿಂಗ್ ಮಾಡಿ ಯೂಟ್ಯೂಬಲ್ಲಿ ಎಷ್ಟು ಕಷ್ಟಪಟ್ಟಿರ್ತೀವಿ ಫ್ರೆಂಡ್ಸ್. ಖುಷಿ ಅಂತ ಇದ್ದೀನಿ, ಆದರೆ ವ್ಯೂಸ್ ಬರೋದೇ ಕಡಿಮೆ ಇರುತ್ತೆ. ಅದಕ್ಕೆ ಎಲ್ಲರೂ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಟ್ಲೀಸ್ಟ್ ಒಂದು 10 ನಿಮಿಷ ಟೈಮಿಂಗ್ ವಿಡಿಯೋ ಹಾಕಿದ್ರೆ ಒಂದು 5 ನಿಮಿಷ ಆದರೂ ನೋಡಿ ವಿಡಿಯೋ. ಇದು ನಮ್ಮ ಅಮ್ಮರ ಮನೆ ಫ್ರೆಂಡ್ಸ್. ಇದನ್ನು 5 ನಿಮಿಷ ಆದರೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಇವನು ಸ್ವಾಮಿ ಅಂತ ನನಗೆ ತಮ್ಮ ಆಗಬೇಕು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿರ್ತಾನೆ, ವಿಡಿಯೋಸು ನೋಡ್ತಿರ್ತಾನೆ. ಸ್ವಾಮಿ ಅಣ್ಣ ಇವರು ಪ್ರಶಾಂತ್. ಓಕೆ ಗೈಸ್, ಇಷ್ಟೊತ್ತು ನಾನು ವಿಡಿಯೋ ಮಾಡಿ ನಿಮ್ಮ ಮುಂದೆ ಹಾಕಲಿಕ್ಕೆ ಇಷ್ಟಪಟ್ಟಿದ್ದೀನಿ, ತೋರಿಸಿದ್ದೀನಿ ನಮ್ಮ ಅಮ್ಮರ ಮನೆಯ ಬರ್ತ್ಡೇ ಸೆಲೆಬ್ರೇಷನ್. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್.